ದಾವಣಗೆರೆ SDPI 20,000 ಓಟ್ ತಗೊಂಡಿದೆ. ಅದನ್ನು ನೋಡಿದ್ರೆ ನಮ್ಮದೇ ಓಟ್ ಅದೇನು ಅದಕ್ಕಿಂತ ಆತಂಕ ಪಡುವಂಥದ್ದೇನಿಲ್ಲ. ಅದು ನಮ್ಮ ಓಟೇ ಹೋಗಿದೆ ಅಲ್ಲಿ, ಮತ್ತೆ ವಾಪಸ್ ಮುಂದಿನ ಸಾರಿ ಬರ್ತದೆ. ಅದಕ್ಕೆ ಪಕ್ಷ ವಿರೋಧಿಗಳ ಕೈವಾಡದಿಂದನೇ ಆಗಿರೋದಲ್ವ ಸರ್? ಕೈವಾಡದಿಂದ ಆಗಿದೆಯೋ ಅಥವಾ ಲೋಕಲ್ ಸಮಸ್ಯೆಯಿಂದ ಆಗಿದೆ ಅಥವಾ ಕ್ಯಾಂಡಿಡೇಟ್ ಅಷ್ಟೇನು ಪ್ರಬಲ ಇದ್ರ ಎಲ್ಲ ಸ್ಟಡಿ ಮಾಡಬೇಕಲ್ಲ ಯಾಕಾಯ್ತಂತ. ಇಲ್ಲ ಹಂಗೇನಾಗೋಲ್ಲ. ಅದು ಒಂದು ಲೋಕಲ್ ಕ್ಲಾಶ್ ಬಂದಾಗ ಅದು ಲೋಕಲ್ ಒಳಗಿನವ್ರ ಪ್ರಶ್ನೆ ಬರೋದಿಲ್ಲ. ಅದು ಒಳಗೋವರೆಗೂ ಪ್ರಶ್ನೆ ಬರೋದಿಲ್ಲ. ಅದು ಲೋಕಲ್ ಆಂತರಿಕಲ್ಲ ಬಂದಾಗ ಅದೆಲ್ಲ ಆಗ್ತದೆ. ಹಂಗಾಗಿದೆ. ಅದನ್ನು ಸರಿಪಡಿಸುವಂಥ ಸ್ಥಳೀಯ ಮುಖಂಡರು ಅವ್ರ ಮ್ಯಾಗೆ ಸಂಬಂಧಪಟ್ಟದ್ದು. ಅದು ಪಾರ್ಟಿಗೆ ಸಂಬಂಧ ಅಲ್ಲ. ಅವರು ಸ್ಥಳೀಯ ಸಮಸ್ಯೆಗಳನ್ನು 2 ವರ್ಷಗಳಲ್ಲಿ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮಾಡ್ಕೋಬೇಕಷ್ಟೇ. ಅದು ಒಂದು ಎಲೆಕ್ಷನ್ ಹಿಂದೆ ಮುಸ್ಲಿಮರದು ಒಂದು ಅಂದ್ರೆ ಅವರ ಶಕ್ತಿ ಏನು ಅನ್ನೋದನ್ನು ತೋರಿಸಿದ್ದಾರೆ ಸರ್ ದಾವಣಗೆರೆಯಲ್ಲಿ. ನಮ್ಮನ್ನು ಕಡೆಗಣಿಸಿದ್ರೆ ಅದು ನಮ್ಮನ್ನು ಇಗ್ನೋರ್ ಮಾಡಿದ್ರೆ ಏನಾಗುತ್ತೆ ಏನು ಅಂತ. ಜನರಲ್ ಎಲೆಕ್ಷನ್ ಅಂತ ಬಂದಾಗ ಮುಸ್ಲಿಂ ಕಮ್ಯುನಿಟಿನ ಒಗ್ಗೂಡಿಸೋದು ಹೆಂಗೆ? ಒಗ್ಗೂಡಿಸೋದಿಲ್ಲ. ಅದು ದಾವಣಗೆರೆಗೆ ಸೀಮಿತವಾಗಿರುವಂಥ ಸಮಸ್ಯೆ ಇರೋದು. ಎಂಟೈರ್ ಸ್ಟೇಟ್ಗೆ ಸಂಬಂಧಪಟ್ಟದ್ದು ಅಲ್ಲದು. ಮತ್ತು ನಾಳೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೇರೆ ರೀತಿ ಇರುತ್ತದೆ. ಅಲ್ಲಿ ಅವ್ರಿಗೇನು ಸಮಸ್ಯೆ ಆಗಿದೆ, ಅನ್ಯಾಯ ಆಗಿದ್ದು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ. ಇನ್ನೂ ಟೈಮ್ ಇದೆ. ಅವ್ರನ್ನೆಲ್ಲ ಕರೆಸಿ ಲೀಡರ್ನ CM ಅವರು DCM ಮಾಡ್ತಾರೆ. ಇನ್ನೂ ಅವಕಾಶ ಇದೆ, ಅದಕ್ಕೆ ಮಾಡ್ತೀವಿ. ಅದನ್ನು ಮಾಡ್ತಾರೆ. CM DCM ಅವರು ಇದ್ದಾರೆ. ಅವರು ಅದನ್ನು ಅವ್ರ ಗಮನಕ್ಕೆ ಕೂಡ ತಂದಿದ್ದೀವಿ. ಸರಿಯಾದ ರೀತಿಯಲ್ಲಿ ಅವ್ರನ್ನ ಆ್ಯಕ್ಟ್ ಮಾಡ್ತಾರೆ. ವೇಟ್ ಮಾಡೋ ಏನಾದರೂ ಮಾಡುವಂಥದ್ದು ಏನಿಲ್ಲ. ಕಣ್ಣಿಗೆ ಕಾಣ್ತದಲ್ಲ, ಕಿವಿ ಕೇಳಿದೆ ಕಣ್ಣಿಗೆ ಕಾಣ್ತದೆ. ಏನಾದ್ರು ಪರಾಮರ್ಶೆ ಮಾಡೋದು ನಮ್ಮ ಗೊಂದಲದಿಂದ ಅದು ಓಟ್ ಹೋಗಿದೆ ಅಷ್ಟೇ. ಅದೇನಾದ ಏನು ಸ್ಟಡಿ ಮಾಡಿರ್ತಾರೆ, ಎಲ್ಲ ಓಪನ್ ಟಾಕ್ಸ್ ಇದೆ. ಅದು ಯಾಕೆ ನಮ್ಮ ಓಟಲ್ಲಿ ಹೋಯ್ತು, ಏನು ಸಮಸ್ಯೆ ಆಗಿದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಸೊ ಅದನ್ನು ಸರಿಪಡಿಸೋಂಥ ಕೆಲಸ ಮಾಡೋಣ. ಅದೇನಂತ ಆತಂಕ ಪಡುವಂಥದ್ದು ಏನು ಅವಶ್ಯಕತೆ ಇಲ್ಲ ದಾವಣಗೆರೆ ಬಗ್ಗೆ. ನಮ್ಮದೇ ಓಟ್ ಅದೇನು ಅದಕ್ಕಿಂತ ಆತಂಕ ಪಡುವಂಥದ್ದೇನಿಲ್ಲ. ಅದು ನಮ್ಮ ಓಟೇ ಹೋಗಿದೆ ಅಲ್ಲಿ, ಮತ್ತೆ ವಾಪಸ್ ಮುಂದಿನ ಸಾರಿ ಬರ್ತದೆ. ಸೊ ಅದಕ್ಕೆ ಪಕ್ಷ ವಿರೋಧಿಗಳ ಕೈವಾಡದಿಂದನೇ ಆಗಿರೋದಲ್ವ ಸರ್? ಕೈವಾಡದಿಂದ ಆಗಿದೆಯೋ ಅಥವಾ ಲೋಕಲ್ ಸಮಸ್ಯೆಯಿಂದ ಆಗಿದೆ ಅಥವಾ ಕ್ಯಾಂಡಿಡೇಟ್ ಅಷ್ಟೇನು ಪ್ರಬಲ ಇದ್ರ ಎಲ್ಲ ಸ್ಟಡಿ ಮಾಡಬೇಕಲ್ಲ ಯಾಕಾಯ್ತಂತ. ಇಲ್ಲ ಹಂಗೇನಾಗೋಲ್ಲ. ಅದು ಒಂದು ಲೋಕಲ್ ಕ್ಲಾಶ್ ಬಂದಾಗ ಅದು ಲೋಕಲ್ ಒಳಗಿನವ್ರ ಪ್ರಶ್ನೆ ಬರೋದಿಲ್ಲ. ಅದು ಒಳಗೋವರೆಗೂ ಪ್ರಶ್ನೆ ಬರೋದಿಲ್ಲ. ಅದು ಲೋಕಲ್ ಆಂತರಿಕಲ್ಲ ಬಂದಾಗ ಅದೆಲ್ಲ ಆಗ್ತದೆ. ಹಂಗಾಗಿದೆ. ಅದನ್ನು ಸರಿಪಡಿಸುವಂಥ ಸ್ಥಳೀಯ ಮುಖಂಡರು ಅವ್ರ ಮ್ಯಾಗೆ ಸಂಬಂಧಪಟ್ಟದ್ದು. ಅದು ಪಾರ್ಟಿಗೆ ಸಂಬಂಧ ಅಲ್ಲ. ಅವರು ಸ್ಥಳೀಯ ಸಮಸ್ಯೆಗಳನ್ನು 2 ವರ್ಷಗಳಲ್ಲಿ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮಾಡ್ಕೋಬೇಕಷ್ಟೇ. ಅದು ಒಂದು ಎಲೆಕ್ಷನ್ ಹಿಂದೆ ಮುಸ್ಲಿಮರದು ಒಂದು ಅಂದ್ರೆ ಅವರ ಶಕ್ತಿ ಏನು ಅನ್ನೋದನ್ನು ತೋರಿಸಿದ್ದಾರೆ ಸರ್ ದಾವಣಗೆರೆಯಲ್ಲಿ. ನಮ್ಮನ್ನು ಕಡೆಗಣಿಸಿದ್ರೆ ಅದು ನಮ್ಮನ್ನು ಇಗ್ನೋರ್ ಮಾಡಿದ್ರೆ ಏನಾಗುತ್ತೆ ಏನು ಅಂತ. ಜನರಲ್ ಎಲೆಕ್ಷನ್ ಅಂತ ಬಂದಾಗ ಮುಸ್ಲಿಂ ಕಮ್ಯುನಿಟಿನ ಒಗ್ಗೂಡಿಸೋದು ಹೆಂಗೆ? ಒಗ್ಗೂಡಿಸೋದಿಲ್ಲ. ಅದು ದಾವಣಗೆರೆಗೆ ಸೀಮಿತವಾಗಿರುವಂಥ ಸಮಸ್ಯೆ ಇರೋದು. ಎಂಟೈರ್ ಸ್ಟೇಟ್ಗೆ ಸಂಬಂಧಪಟ್ಟದ್ದು ಅಲ್ಲದು. ಮತ್ತು ನಾಳೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೇರೆ ರೀತಿ ಇರುತ್ತದೆ. ಅಲ್ಲಿ ಅವ್ರಿಗೇನು ಸಮಸ್ಯೆ ಆಗಿದೆ, ಅನ್ಯಾಯ ಆಗಿದ್ದು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ. ಇನ್ನೂ ಟೈಮ್ ಇದೆ. ಅವ್ರನ್ನೆಲ್ಲ ಕರೆಸಿ ಲೀಡರ್ನ CM ಅವರು DCM ಮಾಡ್ತಾರೆ. ಇನ್ನೂ ಅವಕಾಶ ಇದೆ, ಅದಕ್ಕೆ ಮಾಡ್ತೀವಿ. ಅದನ್ನು ಮಾಡ್ತಾರೆ. CM DCM ಅವರು ಇದ್ದಾರೆ. ಅವರು ಅದನ್ನು ಅವ್ರ ಗಮನಕ್ಕೆ ಕೂಡ ತಂದಿದ್ದೀವಿ. ಸರಿಯಾದ ರೀತಿಯಲ್ಲಿ ಅವ್ರನ್ನ ಆ್ಯಕ್ಟ್ ಮಾಡ್ತಾರೆ. ವೇಟ್ ಮಾಡೋ ಏನಾದರೂ ಮಾಡುವಂಥದ್ದು ಏನಿಲ್ಲ. ಕಣ್ಣಿಗೆ ಕಾಣ್ತದಲ್ಲ, ಕಿವಿ ಕೇಳಿದೆ ಕಣ್ಣಿಗೆ ಕಾಣ್ತದೆ. ಏನಾದ್ರು ಪರಾಮರ್ಶೆ ಮಾಡೋದು ನಮ್ಮ ಗೊಂದಲದಿಂದ ಅದು ಓಟ್ ಹೋಗಿದೆ ಅಷ್ಟೇ. ಅದೇನಾದ ಏನು ಸ್ಟಡಿ ಮಾಡಿರ್ತಾರೆ, ಎಲ್ಲ ಓಪನ್ ಟಾಕ್ಸ್ ಇದೆ. ಅದು ಯಾಕೆ ನಮ್ಮ ಓಟಲ್ಲಿ ಹೋಯ್ತು, ಏನು ಸಮಸ್ಯೆ ಆಗಿದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಸೊ ಅದನ್ನು ಸರಿಪಡಿಸೋಂಥ ಕೆಲಸ ಮಾಡೋಣ. ಅದೇನಂತ ಆತಂಕ ಪಡುವಂಥದ್ದು ಏನು ಅವಶ್ಯಕತೆ ಇಲ್ಲ ದಾವಣಗೆರೆ ಬಗ್ಗೆ.